ಎಲ್ಲರಿಗೂ ನಮಸ್ಕಾರ. ನಾನು ಲಲಿತಾ. ಆಹಾರಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸುತ್ತಾ ಇದ್ದೀನಿ. ಇವತ್ತು ನಾನು ಒಂದು ತುಂಬ ಟೇಸ್ಟಿಯಾದಂತಹ ಹಳೆಯ ಕಾಲದ ಟ್ರೆಡಿಷ್ನಲ್ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಕೆಸುವಿನ ಎಲೆ ಪತ್ರೋಡೆ. ಸಾಯಂಕಾಲ ಬಿಸಿ ಬಿಸಿ ಟೀ ಕಾಫಿ ಜೊತೆ ತಿನ್ನಲಿಕ್ಕೆ ಇದು ತುಂಬ ಚೆನ್ನಾಗಿರುತ್ತೆ. ಹಾಗಿದ್ರೆ ಬನ್ನಿ, ಸರಳ ಸಾಮಗ್ರಿಗಳನ್ನು ಬಳಸಿಕೊಂಡು ಪತ್ರೊಡೆ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನೋಡಿ, ನಾನು ಕೆಸುವಿನ ಎಲೆ ಇಲ್ಲಿ 5 ತಗೊಂಡಿದ್ದೀನಿ. ನೀವು ಬೇಕಿದ್ರೆ ಹೆಚ್ಚು ಕೂಡ ತಗೋಬಹುದು. ಒಂದೇ ಅಳತೆಯ ಎಲೆಗಳಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನನಗೆ ಒಂದೇ ಅಳತೆಯ ಎಲೆಗಳು ಸಿಗಲಿಲ್ಲ, ಹೀಗಾಗಿ ನಾನು ಸ್ವಲ್ಪ ಒಂದು ದೊಡ್ಡದು ಒಂದು ಚಿಕ್ಕದು ಹೀಗೆ ನಾನು ತಗೊಂಡಿದ್ದೀನಿ. ಈಗ ಮೇಲ್ಗಡೆ ಏನು ಇದು ನರ ಇರುತ್ತೆ ನೋಡಿ, ಅಂದರೆ ದಂಟು, ದಪ್ಪಗೆ ದಂಟಿರುತ್ತೆ ನೋಡಿ. ಇಲ್ಲಿ ಇದನ್ನು ಈ ರೀತಿಯಾಗಿ ತೆಗಿಬೇಕಾಗತ್ತೆ. ಈ ರೀತಿ ತೆಗೆಯೋದ್ರಿಂದ ನಮಗೆ ಇದು ಕೆಸುವಿನ ಎಲೆ ಪತ್ರೊಡೆ ಮಾಡೋದು ತುಂಬ ಈಸಿ ಆಗುತ್ತೆ. ಈಗ ದಪ್ಪ ದಪ್ಪ ಇದೆ ನೋಡಿ, ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿಯೇ ನೀವು ತೆಗಿಬೇಕು. ಫಸ್ಟ್ ಟೈಮ್ ಮಾಡೋರು, ಗೊತ್ತಿಲ್ಲ ಅನ್ನೋರು ಈ ರೀತಿಯಾಗಿ ಮಾಡ್ಕೊಳ್ಳಿ. ಈಗ ಇದನ್ನು ಎಲೆ ತಗೊಂಡು ಈ ರೀತಿ ನೋಡಿ, ಇಲ್ಲಿ ಒಂದು ಲಟ್ಟಣಿಗೆ ತಗೊಂಡು ಈ ರೀತಿಯಾಗಿ ಲಟ್ಟಿಸ್ಕೊಳ್ಳಿ. ಈ ರೀತಿ ನಾವು ಲಟ್ಟಿಸ್ಕೊಳ್ಳೋದ್ರಿಂದ ಚೆನ್ನಾಗಿ ಎಲೆ ಮೆತ್ತಗೆ ಆಗುತ್ತೆ ಮತ್ತು ಪತ್ರೊಡೆ ಕೂಡ ನಾವು ಈಸಿಯಾಗಿ ಮಾಡಬಹುದು. ಫಸ್ಟ್ ಟೈಮ್ ಮಾಡುವಾಗ ನಮಗೊಂದು ಪ್ರಶ್ನೆ ಇರುತ್ತೆ, ಎಷ್ಟು ಎಲೆ ತಗೊಂಡು ನಾವು ಮಾಡಬೇಕು ಅಂತ. ಅಂದರೆ ಹೆಚ್ಚು ಎಲೆ ತಗೊಂಡು ಮಾಡಲಿಕ್ಕೆ ಹೋಗಬೇಡಿ, ಸ್ವಲ್ಪ ಕಡಿಮೆ ಎಲೆ ತೊಗೊಂಡೇ ಮಾಡಿಕೊಳ್ಳಿ. ಅಂದರೆ ನಾನಿಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ, ಒಂದು 3 ಎಲೆ ತೊಗೊಂಡು ಮಾಡ್ತಾಯಿದ್ದೀನಿ, ಇನ್ನೊಂದು 2 ಎಲೆ ಹಾಕಿ ಮಾಡ್ತಾಯಿದ್ದೀನಿ. ಇಲ್ಲಿ ಮಿಕ್ಸಿ ಜಾರ್ಗೆ 2 ಗಡ್ಡೆ ಬೆಳ್ಳುಳ್ಳಿ, 2 ಇಂಚಿನಷ್ಟು ಹಸಿ ಶುಂಠಿ, 3 ಹಸಿಮೆಣಸಿನ್ಕಾಯಿ, ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ಸ್ವಲ್ಪ ನಾವು ಪೇಸ್ಟ್ ಮಾಡಿ ಇಟ್ಕೋಬೇಕು. ಇಲ್ಲಿ ಚಿಕ್ಕ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು, ಹಾಗೆಯೇ ಬೆಲ್ಲ 2 ಟೇಬಲ್ ಸ್ಪೂನಷ್ಟು, ಸ್ವಲ್ಪ ಬಿಸಿ ನೀರು ಹಾಕಿ ಇದನ್ನು ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೀನಿ. ಬಿಸಿ ನೀರು ಹಾಕೋದ್ರಿಂದ ಬೇಗ ಮೆತ್ತಗಾಗುತ್ತೆ. ಇಲ್ಲಿ ಇನ್ನೊಂದು ಬೌಲ್ಗೆ ನಾನು 1/4 ಕಪ್ಪಷ್ಟು ಕಡಲೆ ಹಿಟ್ಟು, ಹಾಗೆಯೇ 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು, ಅರ್ಧ ಟೀ ಸ್ಪೂನಷ್ಟು ಅಜ್ವೈನು, ಓಂ ಕಾಳು ಅಂತಾರೆ ನೋಡಿ ಅದು, ಜೀರಿಗೆ ಪೌಡರ್ ಅರ್ಧ ಟೀ ಸ್ಪೂನಷ್ಟು, ಧನಿಯಾ ಪೌಡರ್ ಅರ್ಧ ಟೀ ಸ್ಪೂನಷ್ಟು, ಖಾರದ ಪುಡಿ ಅರ್ಧ ಟೀ ಸ್ಪೂನಷ್ಟು, ಅರಿಶಿನ ಅರ್ಧ ಟೀ ಸ್ಪೂನಷ್ಟು, ಉಪ್ಪು ಕೂಡ ಇಲ್ಲಿ ಅರ್ಧ ಟೀ ಸ್ಪೂನಷ್ಟು, ಗರಂ ಮಸಾಲ 1/4 ಟೀ ಸ್ಪೂನಷ್ಟು, ಹಾಗೆಯೇ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಹಾಕಿ ಮಾಡಿದಂಥ ಪೇಸ್ಟ್ 1 ಟೇಬಲ್ ಸ್ಪೂನಷ್ಟು, ಇವಿಷ್ಟು ಹಾಕಿ ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನಂತರ ಬೆಲ್ಲ ಮತ್ತು ಹುಣಸೆ ಹಣ್ಣಿನ ರಸವನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ. ಇದನ್ನು ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಒಮ್ಮೆಲೆ ಹೆಚ್ಚು ನೀರು ಹಾಕ್ಲಿಕ್ಕೆ ಹೋಗಬೇಡಿ. ಇದು ಥಿಕ್ ಕನ್ಸಿಸ್ಟೆನ್ಸಿ ಆಗಬೇಕು. ಬಹಳ ತೆಳ್ಳಗನೂ ಅಲ್ಲ, ಬಹಳ ದಪ್ಪನೂ ಅಲ್ಲ, ಆ ರೀತಿಯಾಗಿ ನಾವು ಇದರ ಪೇಸ್ಟನ್ನು ರೆಡಿ ಮಾಡ್ಕೋಬೇಕು. ಇವಾಗ ನೀವು ಇಲ್ಲಿ ನೋಡಬಹುದು, ಈ ರೀತಿಯಾಗಿ ಈ ಪೇಸ್ಟ್ ರೆಡಿ ಮಾಡ್ಕೋಬೇಕು. ಇವಾಗ ಇದಕ್ಕೆ 1 ಚಿಟಿಕೆಯಷ್ಟು ಅಡುಗೆ ಸೋಡಾ, 2 ಟೇಬಲ್ ಸ್ಪೂನಷ್ಟು ಇಲ್ಲಿ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಎಣ್ಣೆ ಹಾಕಿದ ನಂತರ ಇದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆಯೇ ಇನ್ನಷ್ಟು ಸುಲಭವಾಗಿ ಮಾಡುವಂಥ ಅಡುಗೆಗಳನ್ನು ನೋಡಲಿಕ್ಕೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇವಾಗ ನೋಡಿ, ಇಲ್ಲಿ ಎಲೆ ತೊಗೊಂಡಿದ್ದೀನಿ. ಈ ಎಲೆಯನ್ನು ನಾವು ಹೀಗೆ ಹೊಳಿಸಿ ಹಾಕಬೇಕು. ಹಾಕಿ ಅದರ ಮೇಲೆ ಪೇಸ್ಟನ್ನು ಹಾಕ್ಕೊಂಡು ಈ ರೀತಿಯಾಗಿ ತೆಳುವಾಗಿ ನಾವು ಒಂದು ಲೇಯರನ್ನು ಈ ಪೇಸ್ಟನ್ನು ಹಚ್ಕೋಬೇಕು. ಬಹಳ ದಪ್ಪನೂ ಅಲ್ಲ, ಬಹಳ ತೆಳ್ಳಗಿನೂ ಅಲ್ಲ, ಆ ರೀತಿಯಾಗಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಎಲ್ಲ ಕಡೆಗೂ ನಾವು ಇದನ್ನು ಸ್ಪ್ರೆಡ್ ಮಾಡ್ಕೋಬೇಕು. ಕ್ಲೀನಾಗಿ ಎಲ್ಲ ಕಡೆಗೂ ಹಚ್ಕೊಳ್ಳಿ. ಹಚ್ಕೊಂಡಾದ ನಂತರ ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿಯಾಗಿ ಇನ್ನೊಂದು ಎಲೆಯನ್ನು ಇದರ ಮೇಲೆ ಹಾಕಿ. ಒಂದೇ ಅಳತೆ ಎಲೆ ಇದ್ದರೆ ಚೆನ್ನಾಗಿರುತ್ತೆ. ಇದು ಕೂಡ ಈ ರೀತಿಯಾಗಿ ಪೇಸ್ಟನ್ನು ನಾವು ಇದರ ಮೇಲೆ ಈ ರೀತಿಯಾಗಿ ಹಾಕ್ಕೋಬೇಕು. ಹಾಕಿ ಮೊದಲಿಗೆ ನಾನು ಇಲ್ಲಿ 3 ಎಲೆ ತಗೊಂಡು ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದಕ್ಕಿಂತ ಇನ್ನೊಂದು ಎಲೆ 4 ಎಲೆ ಬೇಕಾದರೂ ತೊಗೊಂಡು ಮಾಡ್ಬೋದು. ಅದಕ್ಕಿಂತ ಹೆಚ್ಚು ಎಲೆ ತೊಗೊಂಡ್ರೆ ಬಹಳ ದಪ್ಪ ಆಗುತ್ತೆ. ರೋಲ್ ಮಾಡಿದರೆ ಬಹಳ ದಪ್ಪ ಆಗುತ್ತೆ.
ಹೀಗಾಗಿ ನಾನಿಲ್ಲಿ 3 ಎಲೆಯನ್ನು ತೊಗೊಂಡಿದ್ದೀನಿ. ಇನ್ನೊಂದು ನಾನು 2 ಎಲೆ ತೊಗೊಂಡು ಮಾಡಿ ತೋರಿಸ್ತೀನಿ. ಯಾವುದು ಚೆನ್ನಾಗಾಗಿದೆ ಅಂತಲೂ ಅದೂ ಕೂಡ ನಿಮಗೆ ಹೇಳ್ತೀನಿ. 2 ಎಲೆಯಿಂದ ಮಾಡಿದ್ದು ಚೆನ್ನಾಗಾಗಿದೆ ಅಥವಾ 3 ಎಲೆಯಿಂದ ಮಾಡಿದ್ದು ಚೆನ್ನಾಗಾಗಿದೆ ಅಂತ ಅದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ. ಈಗ ಇದನ್ನು ಈ ರೀತಿಯಾಗಿ ಫೋಲ್ಡ್ ಮಾಡಿ ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಇದರ ಮೇಲೇನು ಸ್ವಲ್ಪ ನಾವು ಈ ಬ್ಯಾಟರನ್ನು ಹಾಕೋಬೇಕು. ಹಾಕಿ ಇದು ಕೂಡ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಮಾಡಿಕೊಂಡು ಈಗ ತುದಿಯಲ್ಲಿ ಇದೆ ನೋಡಿ, ಇದನ್ನು ಕೂಡ ಈ ಕಡೆಯಿಂದ ಸ್ವಲ್ಪ ಫೋಲ್ಡ್ ಮಾಡಬೇಕು ಮತ್ತು ಈ ರೀತಿಯಾಗಿ ನಾವು ಟೈಟಾಗಿ ಇದರ ರೋಲನ್ನು ನಾವು ಮಾಡ್ಕೋಬೇಕು. ಆ ಕಡೆ ಈ ಕಡೆಯಿಂದ ಫೋಲ್ಡ್ ಮಾಡಿ ಟೈಟಾಗಿ ಇದನ್ನು ನಾವು ಈ ಥರ ರೋಲ್ ಮಾಡಬೇಕು. ಸ್ವಲ್ಪನೂ ಮಧ್ಯದಲ್ಲಿ ಗ್ಯಾಪ್ ಇದೆ ಅಂತ ನಮಗೆ ಅನ್ನಿಸ್ಬಾರದು. ನಾವು ಎಲೆಯನ್ನು ಲಟ್ಟಣಿಗೆಯಿಂದ ಲಟ್ಟಿಸಿರೋದ್ರಿಂದ ಇದನ್ನು ನೋಡಿ ನಾವು ರೋಲ್ ಮಾಡಬೇಕಾಗಿದ್ದರೆ ಆರಾಮಾಗಿ ನಾವು ಈ ರೋಲನ್ನು ಮಾಡ್ಕೋಬಹುದು, ಹೇಗೆ ಬೇಕಾದರೂ ಮಾಡ್ಕೋಬಹುದು. ಈಗ ತುದಿಗೆ ಸ್ವಲ್ಪ ಈ ಬ್ಯಾಟರನ್ನು ಹಚ್ಕೊಂಡು ಇದನ್ನು ಈ ರೀತಿಯಾಗಿ ರೋಲ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದೇ ರೀತಿ ನಾವು ಇನ್ನೊಂದು ಕೂಡ 2 ಎಲೆಯಿಂದನೂ ಕೂಡ ಮಾಡ್ಕೊಳ್ಳೋಣ. ಈಗ ಇಲ್ಲಿ ನೋಡಿ, ನಾನು ಇಡ್ಲಿ ಪಾತ್ರೆಯಲ್ಲಿ ನಾನು ಮಾಡ್ತಾಯಿದ್ದೀನಿ. ಇಡ್ಲಿ ಪಾತ್ರೆಯಲ್ಲಿ ಈ ಥರದ ಒಂದು ಪ್ಲೇಟ್ ಬರುತ್ತೆ. ಆ ಪ್ಲೇಟ್ನಲ್ಲಿ ಇಟ್ಟು ನಾನು ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಈಗ ಅದೇ ರೀತಿ ನಾವು ಯಾವ ರೀತಿ ಫಸ್ಟ್ ಎಲೆಯನ್ನು ಯಾವ ರೀತಿ ಮಾಡಿದ್ವಿ ನೋಡಿ, ಅದೇ ರೀತಿ ಇದು ಇನ್ನೊಂದನ್ನು ಕೂಡ ನಿಮಗೆ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ 2 ಎಲೆಯಿಂದ ನಾನಿಲ್ಲಿ ಮಾಡ್ತಾ ಇದ್ದೀನಿ. ಕೆಸುವಿನ ಎಲೆ, ದಂಟು ಅಥವಾ ಗಡ್ಡೆಗಳಿಂದ ಯಾವುದೇ ಪದಾರ್ಥವನ್ನು ನಾವು ಮಾಡಿದ್ರೂ ಅದು ಸ್ವಲ್ಪ ಗಂಟಲಲ್ಲಿ ಕೆರೆಸ್ದಂಗೆ ಆಗುತ್ತೆ. ಅದಕ್ಕೋಸ್ಕರ ನಾವು ಇದರಲ್ಲಿ ಹುಣಸೆ ಹಣ್ಣು ಮತ್ತು ಬೆಲ್ಲವನ್ನು ಅವಶ್ಯವಾಗಿ ಹಾಕಲೇಬೇಕಾಗತ್ತೆ. ಹುಣಸೆ ಹಣ್ಣು ಮತ್ತು ಬೆಲ್ಲ ಹಾಕೋದ್ರಿಂದ ಗಂಟಲಲ್ಲಿ ಕೆರೆಸೋದನ್ನು ನಾವು ಅವಾಯ್ಡ್ ಮಾಡಬಹುದು. ಈಗ ಇದು ಕೂಡ ಟೈಟಾಗಿ ರೋಲ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ. ಈಗ ಇಲ್ಲಿ 2 ಕೂಡ ರೋಲ್ ಮಾಡ್ಕೊಂಡಾಗಿದೆ. ಈಗ ಇದನ್ನೆಲ್ಲ ಪ್ಲೇಟ್ನಲ್ಲಿ ಇಟ್ಟು ಇದರ ಮೇಲೆ ಮತ್ತೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಎಲ್ಲ ಕಡೆಗೂ ಹಚ್ಕೋಬೇಕು. ಇವಾಗ ಇಲ್ಲಿ ಗ್ಯಾಸ್ ಮೇಲೆ ನಾನು ಇಡ್ಲಿ ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ. ಇಡ್ಲಿ ಪಾತ್ರೆಯಲ್ಲಿ ನೀರು ಇದು ಚೆನ್ನಾಗಿ ಕುದೀತಾ ಇರಬೇಕು. ಆವಾಗ ನಾವು ಇದನ್ನು ಇದರಲ್ಲಿ ಇಟ್ಟು ಮೇಲಿಂದ ಈ ಮುಚ್ಚಳನ ಮುಚ್ಚಿ ಒಂದು 20 ನಿಮಿಷ ನಾವು ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಮಧ್ಯ ಮಧ್ಯದಲ್ಲಿ ಪ್ಲೇಟನ್ನು ಓಪನ್ ಮಾಡಿ ನೋಡಬಾರ್ದು. ಇವಾಗ ಇಲ್ಲಿ 20 ನಿಮಿಷ ಆಗಿದೆ. ಈಗ ಇದನ್ನು ನೋಡೋಣ. ಇವಾಗ ನೋಡಿ, ಇಲ್ಲಿ ನಾವು ಚಾಕು ಚುಚ್ಚಿ ನೋಡಿದಾಗ ಇದು ಕ್ಲಿಯರಾಗಿ ಬರಬೇಕು, ಇದಕ್ಕೆ ಏನೂ ಅಂಟ್ಕೊಳ್ಬಾರ್ದು. ಇವಾಗ ಇದು ಇಲ್ಲಿ ಚೆನ್ನಾಗಿ ಬೆಂದಿದೆ. ಇದು ಪೂರ್ತಿ ತಣ್ಣಗಾಗಬೇಕು. ತಣ್ಣಗಾದ ನಂತರ ನಾವು ಇದನ್ನು ಕಟ್ ಮಾಡ್ಕೋಬೇಕು. ತಣ್ಣಗಾಗದೇ ನಾವು ಮುಂಚೆನೇ ಕಟ್ ಮಾಡಿದರೆ ಸರಿಯಾಗಿ ಕಟ್ ಮಾಡಲಿಕ್ಕೆ ಬರಲ್ಲ. ಹೀಗಾಗಿ ಇದನ್ನು ತಣ್ಣಗಾದ ನಂತರ ಕಟ್ ಮಾಡ್ಕೊಳ್ಳಿ. 5 ಪತ್ರೊಡೆಯನ್ನು 1 ಸೆಂಟಿಮೀಟರ್ ಗ್ಯಾಪ್ನಲ್ಲಿ ಇಟ್ಟು ನಾವು ಇದನ್ನು ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡಾದ ನಂತರ ನೀವು ಇದನ್ನು ಡೀಪ್ ಫ್ರೈ ಆದರೂ ಮಾಡ್ಕೋಬೋದು ಅಥವಾ ಶಾಲೋ ಫ್ರೈ ಆದರೂ ಮಾಡ್ಕೋಬೇಕು. ಇಲ್ಲ ಅಂದರೆ ನೀವು ಹಾಗೇನೂ ಕೂಡ ತಿನ್ನಬಹುದು ಇದನ್ನು. ಈಗ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದರಲ್ಲಿ 1 ಟೇಬಲ್ ಸ್ಪೂನಷ್ಟು ಎಣ್ಣೆ, ಸ್ವಲ್ಪ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, ಅರ್ಧ ಟೀ ಸ್ಪೂನಷ್ಟು ಬಿಳಿ ಎಳ್ಳು, ಸ್ವಲ್ಪ ಹಿಂಗು ಹಾಕಿ ಇದನ್ನು ಮಿಕ್ಸ್ ಮಾಡಿಕೊಂಡು ಇದರಲ್ಲಿ ನಾವೇನು ಕಟ್ ಮಾಡ್ಕೊಂಡಿದ್ದೀವಿ ಅಲ್ಲ ಪತ್ರೊಡೆ, ಇದನ್ನು ಇದರಲ್ಲಿ ಇಟ್ಟು ನಾವು ಲೋ ಫ್ಲೇಮ್ನಲ್ಲಿ ಇಟ್ಟು ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಇದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ನಾವು ಇದನ್ನು ಬೇಯಿಸ್ಕೋಬೇಕು. ಬೇಯಿಸ್ಕೊಂಡು ಒಂದು ಕಡೆಯಿಂದ ಬೇಯಿಸ್ಕೊಂಡಾದ ನಂತರ ಇನ್ನೊಂದು ಕಡೆಯಿಂದ ಇದು ತಿರುಗಿಸಿ ಹಾಕಿ ಇದನ್ನು ಕೂಡ ಚೆನ್ನಾಗಿ ಬೇಯಿಸಬೇಕು. ಚೆನ್ನಾಗಿ ಕ್ರಿಸ್ಪಿ ಆಗುವವರೆಗೂ ನಾವು ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಸ್ವಲ್ಪನೂ ಹಿಟ್ಟು ಅಂತ ಅನಿಸಲ್ಲ ನಮಗೆ ಇದು. ಇವಾಗ ನೋಡಿ ಇಲ್ಲಿ, ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ನಾವಿನ್ನು ಸ್ಟಿಮ್ ಮಾಡಿ ಇಟ್ಕೊಳ್ತೀವಿ ನೋಡಿ, ಅದನ್ನು ಫ್ರಿಜ್ನಲ್ಲಿ ಇಟ್ಟು ನೀವು 2 ದಿನ ಬಿಟ್ಟು ಕೂಡ ಇದನ್ನು ಮತ್ತೆ ನೀವು ಮಾಡಿಕೊಂಡು ತಿನ್ನಬಹುದು. ಫ್ರೀಜರ್ನಲ್ಲಿ ಇಟ್ಟರೆ ಸ್ವಲ್ಪ ಹೆಚ್ಚು ದಿನಗಳವರೆಗೆ ಕೂಡ ನೀವು ಇದನ್ನು ಇಡಬಹುದು. ಇನ್ನೊಂದು ವಿಷಯ ಏನಂದರೆ, ಇಲ್ಲಿ 2 ಎಲೆಯಿಂದ ಮತ್ತು 3 ಎಲೆಯಿಂದ ಮಾಡಿದ್ದು ಕೂಡ ಎರಡೂ ಕೂಡ ತುಂಬ ಚೆನ್ನಾಗಿ ಬಂದಿದೆ. ನೀವು ಯಾವುದನ್ನು ಬೇಕಾದ್ರೂ ಮಾಡ್ಕೋಬಹುದು. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ ತಮಗೆಲ್ಲರಿಗೂ ನನ್ನ ಆತ್ಮೀಯ ಧನ್ಯವಾದಗಳು.